ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇವತ್ತು ನಡೆದಂತಹ ಈ ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಚಂದನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೈನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಓನರ್ಶಿಪ್ ಆಫ್ ಪ್ರಾಪರ್ಟಿ ಅಂತ. ಕೆಲವೊಂದು ಪ್ರಶ್ನೆಗಳಲ್ಲಿ ಡೌಟ್ ಇದೆ, ಆ ಪ್ರಶ್ನೆಗಳನ್ನು ನಿಮಗೆ ನಾನು ಬಿಡುತ್ತಾ ಇದ್ದೇನೆ. ಅದು ಕ್ವಶನ್ ನಂಬರ್ 2, 3, 4 ಆಗಿರುತ್ತೆ. ಅದಕ್ಕೂ ಕೂಡ ನನ್ನ ಉತ್ತರವನ್ನು ಕೂಡ ತಿಳಿಸ್ತೇನೆ. ABC ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಇಫ್ ಡಿ ಈಸ್ ಅಡ್ಮಿಟೆಡ್ ಆ್ಯಸ್ ಎ ನ್ಯೂ ಪಾರ್ಟ್ನರ್. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತದೆ. ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ರೀಕಾನ್ಸ್ಟಿಟ್ಯೂಟೆಡ್. ಕ್ವಶನ್ ನಂಬರ್ 3, Ranju and Manju are the partners sharing profit in the ratio of the 5:3:2. If Ranju retires, ಮಧ್ಯದವನು ಏನಾದರೂ ರಿಟೈರ್ಡ್ ಆಗಿಬಿಟ್ರೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ದ ಸಂಜು ವಿಲ್ ಬಿ ಡ್ಯಾಶ್ ಅಂತ ಇದೆ. ನನ್ನ ಪ್ರಕಾರ 5:2 ಅದು. ಆದರೆ ವಿದ್ಯಾರ್ಥಿಗಳು ಎ ಕೂಡ ಬರೆದಿದ್ದಾರೆ. ಸ್ವಲ್ಪ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವುದು ಸರಿ ಅಂತ. ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಬೈ ದ ಫಾರ್ಮ್ ಆನ್ ಬಿಹಾಫ್ ಆಫ್ ಎ ಪಾರ್ಟ್ನರ್ ಸಚ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಟು ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಎ ಕೂಡ ಬರಿತಾ ಇದ್ದಾರೆ. ಎ ಬಿನಲ್ಲಿಯೇ ಉತ್ತರ ಯಾವುದು ಅಂತ ತಗೊಳ್ಳು ಕನ್ಫರ್ಮನ್ನು ಮಾಡಿಕೊಳ್ಳಿ. ಕ್ವಶನ್ ನಂಬರ್ 5, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಶೇರ್ಸ್ ಕ್ಯಾನ್ ಬಿ ಫಾರ್ಫಿಟೆಡ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ದಿ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಹಿಸ್ ಆ್ಯಕ್ಟ್ಸ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಅನ್ಲಿಮಿಟೆಡ್. Goodwill bought in by the new partner in case it to be distributed among old partners in dash ratio, that is sacrifice ratio is the right answer. Question number 8, executor account in generally prepared at the time of dash of a partner. Question number 8, right answer is death. If an asset is taken over by a partner, such a partner capital account is to be dash. Right answer is debited. Question number 10, a company is an dash person, that is artificial ಅನ್ನುವಂಥದ್ದು ಸರಿ. ಮ್ಯಾಚ್ ದ ಫಾಲೋಯಿಂಗ್. ಬನ್ನಿ ವಿದ್ಯಾರ್ಥಿಗಳೇ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 6 ಆಗಿರುತ್ತೆ. ದಟ್ ಈಸ್ ಚೇಂಜಸ್ ಇನ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್. ಗುಡ್ವಿಲ್ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 5 ಆಗಿರುತ್ತೆ. ದಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ನ್ಯೂ ಶೇರ್ ಓಲ್ಡ್ ಶೇರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ. ಆದರೆ ವಿದ್ಯಾರ್ಥಿಗಳು ಗೇನ್ ರೇಷಿಯೋ ಅಂತ ಹೇಳ್ತಾ ಇದ್ದಾರೆ. 3ನೆಯ ಪ್ರಶ್ನೆಗೆ ದಯವಿಟ್ಟು ಆನ್ಸರ್ ಸ್ಯಾಕ್ರಿಫೈಸ್ ರೇಷಿಯೋನೋ ಅಥವಾ ಗೇನ್ ರೇಷಿಯೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ 3, dissolution of partnership firm. Question number E, Companies Act. Right answer is 2013. Answer the following one word or in one sentences each. Question number 12, state any one feature of partnership. Right answer is, my dear children, that right answer is 2 or more persons. Question number 13, the unrecorded asset is credited to revaluation amount. Right answer is false ಅಥವಾ ಟ್ರೂ. ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕ್ವಶನ್ ನಂಬರ್ 14, ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್. ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿದ್ದೆ ಕಣ್ರಿ ಇದು. ಎಕ್ಸಿಕ್ಯೂಟರ್ ಅಂದ್ರೇನು? ಎ ಪರ್ಸನ್, ಏನಂತೀರ ತಗೊಳ್ಳು. ಎಕ್ಸಿಕ್ಯೂಟರ್ ಅಂದರೆ ಎ ಪರ್ಸನ್ ಅಪಾಯಿಂಟೆಡ್ ಬೈ ಡಿಕ್ರೀಸ್ಡ್, ಹೌದಲ್ವಾ? ಪರ್ಸನ್ ವಿಲ್ ಟು ಕ್ಯಾರಿ ಔಟ್ ದಿ ಪ್ರಾವಿಷನ್ ಆಫ್ ದಿ ವಿಲ್. ಸ್ಟೇಟ್ ಎನಿ ಒನ್ ವೇ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ಮ್ಯೂಚುವಲ್ ಅಗ್ರಿಮೆಂಟ್ ಕೂಡ ಆಗಿರ್ಬೋದು. ವಾಟ್ ಈಸ್ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಇದೆ. 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ. ಇದನ್ನು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಶೇರ್ ಮಾರ್ಕೆಟಲ್ಲಿರೋರಿಗಂತೂ ಇದು ನೀರು. ಏನೋ ಧನ್ಯವಾದಗಳು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಕಾಮರ್ಸ್ ಮುಗಿದ ತಕ್ಷಣ ಸೆಕೆಂಡ್ ಇಯರ್ ಆದಮೇಲೆ ಒಂದು ಕೋರ್ಸನ್ನು ಮಾಡಿಕೊಂಡು ಮೊದಲು ಮಾರ್ಕೆಟಿಂಗನ್ನು ಸ್ಟಾರ್ಟ್ ಮಾಡಿ, ಟ್ರೇಡಿಂಗನ್ನು. ಇಲ್ಲಾಂದರೆ ಮೂರ್ಖರಾಗ್ತೀರಾ ಮುಂದೆ ಪ್ರಪಂಚದಲ್ಲಿ. ಬನ್ನಿ ಕ್ವಶನ್ ನಂಬರ್ 17, ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಇದೆ. ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಇದೆ. ಕ್ವಶನ್ ನಂಬರ್ 19, ಗಿವ್ ದಿ ಜನರಲ್ ಎಂಟ್ರಿ ಟು ಕ್ಲೋಸ್ ಅಂತ. ಅವೆಲ್ಲ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಾವುಗಳು ನೋಡಿಕೊಳ್ಳಬಹುದು.
ಈಗಾಗಲೇ ಬಹಳ ಅಂದರೆ ಬಹಳ ಏನಂತೀರ ತಾವುಗಳು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಕೌಂಟೆನ್ಸಿ ಸಬ್ಜೆಕ್ಟಿನ ಮೇಲೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ದಯವಿಟ್ಟು ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ. ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ಗ್ರಾಮರನ್ನು ತಾವುಗಳು ಕಲಿಯಿರಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇನ್ನೊಂದು ಮುಖ್ಯವಾದ ವಿಷಯ, ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ID ALLININ1PDF99@gmail.com ಆಗಿರುತ್ತೆ. ದಯವಿಟ್ಟು ಆ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಈ ಕ್ವಶನ್ ಪೇಪರು ಭಾಳ ಉದ್ದ ಇರುತ್ತೆ ಅಕೌಂಟೆನ್ಸಿದು, ಆಯಿತಾ? ಯಾಕಂದರೆ ಲೆಕ್ಕಗಳು ಹಂಗಿರ್ತವೆ, ಒಂದೊಂದು ಪ್ರಾಬ್ಲಮಿಗೆ 10 ಅಂಕಗಳಲ್ವ, ಹಾಗಾಗಿ ಬನ್ನಿ ಮುಗೀತಲ್ವ. ಎನಿಹೋ